ಹಾಯ್ ಸ್ನೇಹಿತರೆ, ನಮಸ್ತೆ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತಿದ್ದೀನಿ. ಸೊ ಬರ್ರಿ ಫ್ರೆಂಡ್ಸ, ಈಗ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ನೋಡ್ರಿ. ಸಬ್ಬಸ್ಗಿ ಸೊಪ್ಪಿನ ಪಲ್ಯ ಮಾಡಿದ್ರಾಯ್ತು ಅಂಥೇಳಿ ಒಂದು ಸೂಡನ್ನು ತೊಗೊಂಡು ಬಂದಿದ್ದೀನಿ. ಚಹಾ ಕುಡಿದೆ. ಸೊ ನಾಷ್ಟ ಆಗಿ ಚಹಾ ಕುಡಿದ್ವಿ. ಅವಾಗೀಗ ಮತ್ತು ಒಳ್ಳೆ ಮಕ್ಕಳಿಗೆ ಬುತ್ತಿ ಕಟ್ಟಬೇಕು ನೋಡ್ರಿ, ಅದಕ್ಕೆ ಪಲ್ಯ ಮಾಡಿದ್ರಾಯ್ತು ಅಂತ ಹೇಳಿ ಇವಾಗ ನೋಡ್ರಿ ಪಿಲ್ಲು ಫ್ರಿಜ್ನಲ್ಲಿ ಅಂತ ಸಬ್ಬಸ್ಗಿ ಸೊಪ್ಪು ತೊಗೊಂಬಂದು ಕೊಟ್ಟ. ಒಂದೇ ತೊಗೊಂಡೆ, ಒಂದು ಸೂಡು ತೊಗೊಂಡು ಇನ್ನೊಂದು ಏನೈತಿ ಒಳಗಿಡಪ್ಪ ಅಂತ ಕೊಟ್ಟೆ. ಬೆಳ್ಳುಳ್ಳಿನೂ ಕೂಡ ತಂದಾನ ಪಿಲ್ಲೆ. ಈಗ ಬೆಳ್ಳುಳ್ಳಿ ಸುಲಿದು ಇದನ್ನು ಕೂಡ ಸೋಸಿ ಸಿಗ್ತೀನಿ. ಆಲ್ರೆಡಿ ಬುತ್ತಿನೂ ಕಟ್ಟಿ ನೋಡ್ರಿ. ನಾಷ್ಟ ಅದಾದ್ಮೇಲೆ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೆ. ಚಪಾತಿ ಕೂಡ ಮಾಡೀನಿ. ಮಧ್ಯಾಹ್ನಕ್ಕೂ ಒಮ್ಮೆ ಮಾಡಿಬಿಡ್ತೀನಿ ರೀ. ಮತ್ತು ಒಳ್ಳೆ ಗ್ಯಾಸ್ ಆನ್ ಮಾಡೋದು ಈ ಥರ ಆಗ್ಬಿಡ್ತೈತಿ. ಹಂಗಾಗಿ ಒದೆ ಹಂಚಿನ ಮ್ಯಾಗ ಹೆಂಗೂ ಕಾದಿರ್ತೈತಿ. ಮಧ್ಯಾಹ್ನಕ್ಕೂ ಮಾಡಿಬಿಡ್ತೀನಿ. ಹಾಲಿದ್ದು ಒಂದು ಸ್ವಲ್ಪ ಹಾಲನ್ನು ಕೂಡ ಹಂಚು ಬಿಸಿ ಇತ್ತು ನೋಡ್ರಿ, ಅದ್ರ ಮ್ಯಾಗ ಇಟ್ಟೀನಿ. ಬಾಂಡೆನೂ ಕೂಡ ತಿಕ್ಕಿ ನೋಡ್ರಿ. ಈಗಂತೂ ನೀರಿಂದು ಭಾಳನೇ ಒಂದು ಜಂಜಾಟ ಆಗಕತ್ಬಿಟ್ಟದಂತಲೇ ಹೇಳ್ಬೋದು ನೋಡ್ರಿ. ಸ್ವಲ್ಪ ಸೈಡಿಗೆ ಒಂದು ಸಣ್ಣ ಬೊಗಣ್ಯಾಗ ನೀರು ತುಂಬಿಟ್ಟಿನಿ, ಕೈ ತೊಳ್ಕೊಳಕ್ಕೆ ಮಾಡೋಕೆ ಬರ್ತಾವಂತ ಹೇಳಿ. ಇವಾಗ ನೋಡ್ರಿ ಪಿಲ್ಲೂನು ಕೂಡ ರೆಡಿ ಆಗಿದ್ದಾನ, ಸ್ನೇಹನೂ ರೆಡಿ ಆಗ್ಯಾರ. ಮತ್ತು ನೀರು ತುಂಬ್ತಾನೆ ರೀ ಪಿಲ್ಲೂವರ ಸ್ನೇಹಾರ. ಬಾಟ್ಲಿ ಎರಡು ತೊಳೋದು ಇಬ್ಬರದು ಯಾವುದು ಸ್ವಲ್ಪ ಫ್ರೀ ಇರ್ತೈತೆ ಟೈಮ, ಅವರು ಬಾಟ್ಲಿ ತುಂಬಿಟ್ಟಿರ್ತಾರೆ. ಹೀಗೆ ನಾನು ಕೂಡ ಡಬ್ಬಿ ತುಂಬಿ ಕೊಟ್ಟಿನಿ ಇಬ್ಬರಿಗೂ. ಈಗ ಪಿಲ್ಲು ನೋಡ್ರಿ ಅವ್ರು ಅಕ್ಕೊಂದು ಮತ್ತು ತಂದು ಇಬ್ಬರದು ಬಾಟ್ಲಿ ನೀರು ತುಂಬಿ ಮತ್ತು ಡಬ್ಬಿ ಇಟ್ಕೊಂಡು. ಸೊ ಇವಾಗ ಏನೈತೆ ನೋಡ್ರಿ, ನೀರು ನೋಡ್ತಿರ್ಬೋದು ನೀವು, ನೀರನೇ ಇಲ್ಲ ನೋಡ್ರಿ. ನೀರಿಂದ ಭಾಳ ಜಡಾಗೈತಿ ನೋಡ್ರಿ. ಸಣ್ಣ ಇದ್ರೊಳಗೆ ತುಂಬಿ ಇಟ್ಕೊಂಡಿದ್ದೀನಿ. ಒಂದಿಲ್ಲ ಒಂದು ಜೀವನಕ್ಕೆ ಇರೋವನೇ ನೋಡ್ರಿ, ಏನಿಲ್ಲ ನಂಗೆ ಇರಂಗೇ ಇಲ್ಲ. ಒಂದು ಐತೆ ಅನ್ನೋದ್ರಾಗ ಇನ್ನೊಂದು ಏನಾದರೂ ಒಂದು ಇಲ್ಲ ಅನ್ನೋದೊಂದು ಮಾತು ಬಂದೇ ಬರ್ತೈತಿ. ಮೊದಲು ಮನೆ ಅಂತ ನಾನೇ ಎಷ್ಟು ಸರಿ ಅಂತಿದ್ದೆ, ನಮ್ಮ ಮನೆ ಆದ್ರೆ ಸಾಕು ಅಂತೇಳಿ. ದೇವರ ಆಶೀರ್ವಾದ, ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಮನೆಯೂ ಕೂಡ ಆಗೈತಿ. ಆದ್ರೆ ನೋಡ್ರಿ ಈ ಥರದ್ದೆಲ್ಲ ಬಂದೇ ಬರ್ತಾವೆ. ಒಂದೊಂದು ಕಡೆ ಒಂದೊಂದು ಥರ ಇದ್ದೇ ಇರ್ತಾವೆ. ಸೊ ಏನು ಮಾಡಬೇಕು, ಅದನ್ನೆಲ್ಲ ನಿಭಾಯಿಸ್ಕೋಬೇಕು. ಮತ್ತು ಈ ಕಡೆ ಒಂದು ಬಕೆಟ್ನಾಗ ನೀರು ತುಂಬಿಟ್ಟಿನಿ ರೀ. ಟಾಯ್ಲೆಟ್ಗಂತೂ ನೀರು ಬೇಕಲ್ಲ. ಜಳಕ ಮಾಡ್ಲಿಕ್ಕಂದ್ರೂ ಪರವಾಗಿಲ್ಲ, ಟಾಯ್ಲೆಟ್ಗಂತೂ ನೀರು ಬೇಕೇ ಬೇಕಾವೆ. ಹಂಗಾಗಿ ಒಂದು ಬಕೆಟ್ ತುಂಬಿಟ್ಟಿನಿ. ಅದಾದ್ಮ್ಯಾಗ ನೋಡಿರಿ ಫ್ರೆಂಡ್ಸ, ಇದನ್ನು ಹಾಸಿಗೆನ ಒಗಿಲೇಬೇಕು. ಒಂದು 2-3 ದಿವಸ ಬಿಡೋಣ, ಇಲ್ಲಿಕಂದ್ರೆ ಸ್ಮೆಲ್ ಬಂದಂಗೆ ಆಗ್ಬಿಡ್ತ್ರಿ. ಸೊ ಹಾಗಾಗಿ ಇದನ್ನು ಕೂಡ ಒಗೆದು ಈಗ ಒಣಾಕ್ತೀನಿ ನೋಡ್ರಿ. ಸ್ನೇಹಿತರೆ, ಮಗಳು ಜಳಕ ಮಾಡಿ ಪೂಜೆ ಮಾಡಿ ಹೋಗಿದ್ದು ನೋಡ್ರಿ. ನಾನು ಕೂಡ ಇದ್ದಷ್ಟು ಒಗ್ಯಾಣ ಹೋಗೋದು ಬಡ ಏನೈತಿ ಒಗ್ಯಾಣ ಹೋಗೋದು ಅಕ್ಕಿ ಮೈಗೆ ತಗೊಂಡೆ. ನಾನು ಈಗ ದೇವ್ರಿಗೆ ನಮಸ್ಕಾರ ಮಾಡಿದೆ. ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋಬೇಕ್ರಿ. ಆಲ್ಮೋಸ್ಟ್ ನಾ ರಾತ್ರಿನೇ ಭಾಳ ಹಚ್ಕೊಳೋದು. ಒಂದು 6-7 ಗಂಟೆಗೆ ತಲೆಗೆ ಎಣ್ಣೆ ಹಚ್ಕೊಂಡು ಮಾಲಿಶ್ ಮಾಡ್ಕೊಂಡ್ರೆ ನಿದ್ದೆನೂ ಚಂದ ಬರ್ತೈತಿ. ಸೊ ಈಗೇನೈತಿ ಒಂಥರ ಕೌಚಿಟ್ಟಂಗೆ ಆಗ್ಬಿಟ್ಟೈತಿ ರೀ ತಲೆ ಅಂತರೂ ಕೂಡ. ಮೊದಲೆಲ್ಲ ನಮ್ಮ ಸಣ್ಣವ್ರು ಇದ್ದಾಗ ಹಿಡ್ದು ಎಣ್ಣೆ ಹಚ್ಚಿದ್ರು ಒಂಥರ ಸಿಗ್ರು ಮಾಡ್ಕೊತಿದ್ವಿ. ಈಗ ಎಣ್ಣೆ ಹಚ್ಕೊಳಿಕಂದ್ರೆ ಸಿಗ್ರ ಹಾಕತೈತಿ. ಅವಾಗ ಒಂದು ಮುಂಜಾಲಿಂದನೇ ಈ ಥರ ಆವಾಜ್ ಬರತೈತ್ರಿ. ಒಂಥರ ನಮ್ಮ ಮನೆಯಾಗ ಏನೋ ಕೆಲಸ ನಡೆಯುತ್ತೆ ನನ್ನ ಫೀಲ. ನಿಮಗೂ ಇದು ಡಿಸ್ಟರ್ಬ್ ಆಗ್ಬೋದು. ಹಾಗಾಗಿನೇ ವಯಸ್ಸು ಅವ್ರು ಕೊಟ್ಟೆ ನಾನು. ತಲೆ ಒಂಥರ ಅನ್ನಂಗೆ ಹಾಕತ್ಬಿಟ್ಟೈತ್ರಿ. ಏನೋ ಕೆಲಸ ನಡೆಯೈತಿ ಹೊರಗೆ, ಪಾಪ ಅವ್ರವ್ರ ಕೆಲಸದವ್ರು ಮಾಡ್ತಿರ್ತಾರೆ. ಬಟ್ ನಮಗೂ ಒಂಥರ ಕಿರಿಕಿರದಂಗೆ ಹಾಕತ್ತದ, ಏನು ಮಾಡೋಕ್ಕಾಗಲ್ಲ. ಸೊ ಮಕ್ಕಳದೆಲ್ಲರೂ ಹೋಗು ಕಸ ಹುಡುಗಿನಿ. ನೀರು ಮತ್ತೆ ಗೋಯಿಂದ ನೀರು ಹೋಗ್ಬಿಟ್ಟವ್ರಿ. ಹಂಗಾಗಿ ನೀರು ಹೋಗೋದಾಗ ಎಲ್ಲ ಕೆಲಸ ಮಾಡ್ಕೊಂಡೆ ನೋಡ್ರಿ. ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೆ ನೋಡ್ರಿ, ಅರ್ಧ ಬಟ್ಲೆ ಇಟ್ಟಿನಿ ರೀ ಫ್ರೆಂಡ್ಸ. ಇದ್ರೊಳಗನೆ ಇಬ್ಬರು ಊಟ ಮಾಡಿ ಮತ್ತೆ ಒಂದು ಸ್ವಲ್ಪ ಉಳಿತೈತಿದ್ದೆ ಎಲ್ಲನೂ. ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟೇ. ಇದ್ರೊಳಗೆ ಚಮಚ ಯಾಕೆ ಹಾಕಿನಂದ್ರೆ, ನಾನು ಗ್ಯಾಲ್ರಿ ಒಳಗೆ ಕುಂತಿದ್ದೆ ನೋಡ್ರಿ. ಮತ್ತೊಮ್ಮೆ ಎಷ್ಟು ಸಣ್ಣ ಇಡ್ತೀವಂದ್ರೂ ಉಕ್ಕು ಬಂದಾಗ ಉಕ್ಕಿ ಚೆಲ್ಲಿ ಅನ್ನ ನೆನೆಗುದ್ದಿ ಬಿದ್ದಂಗೆ ಆಗ್ಬಿಡುತ್ತಾ. ಈ ಥರ ಹಾಲಾದರೂ ಪರವಾಗಿಲ್ಲ, ಅನ್ನ ಆದರೂ ಪರವಾಗಿಲ್ಲ, ಸಾರು ಏನೇ ಆಗಲ್ಲಕ್ಕ ನಾವು ಈ ಥರ ಓಪನ್ ಮಾಡ್ತೀವಿ ಅಂತಂದ್ಮ್ಯಾಗ ನಾವು ಬೇರೆ ಕೆಲಸ ಅನ್ನಕ್ಕಿಟ್ಟು ಅಡುಗೆಗಿಟ್ಟು ಏನಾದರೂ ಮತ್ತೆ ಬೇರೆ ಕೆಲಸ ಮಾಡ್ಬೇಕಂದಾಗ ಉಕ್ಕಬಾರ್ದಂದ್ರೆ ಈ ಥರ ಅಡ್ಡ ಒಂದು ಚಮಚ ಇಡ್ಬೇಕು ನೋಡ್ರಿ. ಎಲ್ಲಿ ಉಕ್ಕಿಲ್ಲ ಫ್ರೆಂಡ್ಸ. ಹಂಗೆ ಇಟ್ಟೆಪ್ಪ ಅಂತಂದ್ರೆ ಉಕ್ಕಿ ಬಿಡ್ತಂದ್ರೆ ಇಲ್ಲೆಲ್ಲ ಹೊಲಸುನ ಬಿಡ್ತಾ, ಅನ್ನನೂ ನೆನೆಗುದಿ ಬಿಡುತ್ತೆ. ಹಾಗಾಗಿ ನಾನು ಈ ಥರ ಇಟ್ಟಿ ನೋಡ್ರಿ ಫ್ರೆಂಡ್ಸ. ಇದು ಆಲ್ರೆಡಿ ಕುದಿ ಹಿಡ್ದದ. ಸ್ವಲ್ಪ ಅನ್ನ ಹಾಳಲಿ ಅಂತ ಮುಚ್ಚಿ ಬಿಡ್ತೀನಿ ರೀ. ಹಂಗೆ ಇಲ್ಲಿ ನೋಡ್ರಿ 4 ಗ್ಲಾಸ್, ಈ ಗ್ಲಾಸ್ನಿಂದ 4 ಗ್ಲಾಸು ಅಕ್ಕಿ ತೊಗೊಂಡಿನಿ. ಅಕ್ಕಿನ ಹಸನ್ ಮಾಡೀನಿ. ಅಕ್ಕಿ ಹಸನ್ ಮಾಡಿ ಇದಕ್ಕೆ 1 ಗ್ಲಾಸ್ ಉದ್ದಿನಬೇಳೆ ಹಾಕ್ತೀನಿ ನೋಡ್ರಿ.
4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ಹಾಕ್ತೀನಿ ರೀ ಫ್ರೆಂಡ್ಸ. ಇದು ನಾನು ಪಡ್ಡಿಗೆ ನೆನೆ ಇಡಕತ್ತೀನಿ. ಇನ್ನು ಚಲೋತ್ನಿಗೆ ಒಂದು 3-4 ಸರಿ ತೊಳೆದು ನೆನೆ ಇಟ್ಬಿಡ್ತೀನಿ ಈಗ ಫ್ರೆಂಡ್ಸ. ಅದರ ನೀರಿದ್ದು ನೋಡಿರಿ, ಮತ್ತು ಉಳಿದು ನೀರು ಬಕೆಟಿಗೆ ಹಾಕೀನಿ ರೀ ಫ್ರೆಂಡ್ಸ. ಬಕೆಟಿಗೆ ಹಾಕೇಸಿ ಅದನ್ನು ಹಂಗೆ ಸೈಡಿಗೆ ಇಟ್ಟು ನೋಡಿರಿ. ನೀರು ತುಂಬಿಟ್ಕೋಬೇಕಂದ್ರೂ ಒಂಥರ ಆಗ್ತಿದ್ದು ನೋಡಿರಿ ಫ್ರೆಂಡ್ಸ. ಬಚ್ಚಲ್ದಾಗ ಜಾಗ ಆ ಕಡೆ ಈ ಕಡೆ ಒತ್ತ ಮೈ ಕೈಗೆ ಸಿಗದಂಗೆ ಆಗ್ಬಿಡ್ತೈತಿ. ಈಗ ಆ ಕಡೆ ಬಡಿ ಈ ಕಡೆ ಬಡಿ ಸಾಮಾನು ಆದಂಗೆ ಅದು ಅಂದ್ರೆ ಇಷ್ಟು ದೊಡ್ಡ ಮನೆ ಇದ್ರೂ ಉಪಯೋಗ ಇಲ್ಲದಂಗೆ ಆಗ್ಬಿಡ್ತ. ಮೊದಲೆಲ್ಲ ಕಾಡು ಕಸರಿ ಮಾಡಿ ಇದ್ದ ಜಾಗಿನಾಗೆ ಎಲ್ಲ ಮಾಡ್ತಿದ್ದೀವಿ ರೀ. ಅದು ಒಂಥರ ಲೈಫ್ ಸ್ಟೈಲ್ ಚೇಂಜ್ ಇತ್ತು. ಬಟ್ ಇವಾಗ ಈ ಮನೆಗೆ ತಕ್ಕಂಗೆ ಸ್ವಲ್ಪ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಒಳ್ಳೆ ನೀರು ತುಂಬಿಟ್ಕೋ ಮಾಡು ಅಂದ್ರೆ ಒಂಥರ ಕಿರಿಕಿರಿನ ನೋಡ್ರಿ. ಇದು ಒಂಥರ ಜೀವಕ್ಕೆ ಇನ್ನೇನು ಮಾಡಬೇಕು, ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗೋತನ ಇದೇ ಥರ ಕಂಟಿನ್ಯೂ ಆಗುತ್ತೆ ರೀ. ಇವತ್ತಿನ ಇಡೀ ದಿನವೇ ಇದೇ ಥರನೇ ಇತ್ತು ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಅಲ್ಲಿ ಹೊರಗಡೆ ಕೆಲಸ ನಡೆದಿತ್ತು ಅಂತೇಳಿ ಅದೇ ಸೌಂಡು ಭಾಳ ಡಿಸ್ಟರ್ಬ್ ಮಾಡಾಕತ್ತಿತ್ತು. ಹಾಗಾಗಿ ನಾನು ವಯಸ್ಸವರನ್ನೇ ಕೊಡಬೇಕಾಯ್ತು ನೋಡ್ರಿ ಫ್ರೆಂಡ್ಸ. ಅನ್ನ ಇತ್ತು, ಅದನ್ನು ಇವಾಗ ಫ್ರೈಡ್ ರೈಸ್ ಮಾಡಿದ್ದೀನಿ ನೋಡ್ರಿ. ಅಂದ್ರೆ ಹಂಚಿನ ಮ್ಯಾಗನೇ ಸ್ವಲ್ಪ ಒಗ್ಗರಣೆ ಹಾಕಿ ಇದು ಮಾಡಿದೆ. ಮಸ್ತ್ ಆಗತ್ತೆ ರೀ. ನಾವು ಬೊಗಣ್ಯಾಗದೆಲ್ಲನೂ ಕೂಡ ಒಗ್ಗರಣೆಗೆ ಹಾಕ್ತೀವಿ ಜಾಸ್ತಿ ಇದ್ದಂಥ ಟೈಮ್ದೊಳಗೆ ಅನ್ನನ. ಬಟ್ ಸ್ವಲ್ಪ ಅನ್ನ ಈ ಥರ ಇರುತ್ತೆ ನೋಡ್ರಿ. ಒಬ್ಬರಿಗೆ ಇರ್ಲಿಕ್ಕಂದು ಇಬ್ಬರಿಗೆ ಹಂಚಿನೊಳಗೇ ನಾವು ಒಗ್ಗರಣೆ ಹಾಕಿ ಅಲ್ಲೇ ನಾವು ಅನ್ನನ ಹಾಕಿ ಮಿಕ್ಸ್ ಮಾಡ್ತೀವಲ್ಲ, ಅದು ಕೂಡ ಮಸ್ತ್ ಆಗುತ್ತೆ. ಈ ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಮಾಡಿದ್ನೆಲ್ಲ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮತ್ತು ಚಪಾತಿ ಮಾಮೂಲಿ, ಅದ್ರ ಜೊತೆಗೆ ಫ್ರೈಡ್ ರೈಸ್ ನೋಡ್ರಿ. ತವಾ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು. ಸಬ್ಬಸಿಗೆ ಸೊಪ್ಪಿನ ಪಲ್ಯ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ವಿಡಿಯೋಗೆ ನಿಮ್ಮ ಲೈಕ್ ಕೊಡೋ ಮುಖಾಂತರ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ರಾತ್ರಿನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನಾನಂತ್ರೂ. ಯಾಕಪ್ಪ ಅಂತಂದ್ರೆ ದಿನ ವಿಡಿಯೋಲಿ ರೋಡ್ ಹತ್ರ ಕೆಲಸ ನಡೆದಿತ್ರಿ. ಏನು ಮಾತಾಡಿದ್ರು ಕೇಳಿಸ್ತಾನೆ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಬೇಕಾಗೈತೆ ಬಿಡಪ್ಪ, ನನಗೂ ಒಂಥರ ಮನ್ಸು ಕಿರಿಕಿರಿ ಅಂತ ಅನ್ಸಕತ್ತಿತ್ತು. ಅದಕ್ಕಂತೇಳಿ ನಾನೇನು ಬ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಶಾರ್ಟ್ಸ್ ವೀಡಿಯೋಗಳಿದ್ದು ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೆ ನೋಡ್ರಿ. ಸೊ ಇವಾಗ ಏನೈತಿ, ಕೈತಾ ಮಮ್ಮಿ ಮನೆ ಕೂತಿದ್ದೆ ಆಗಲೇ. ಸ್ನೇಹ ಅವರು ಸಾಲಿಂದ ಬಂದರು. ಮತ್ತು ಸ್ನೇಹ ಚಹಾ ಮಾಡ್ಕೊತೀನಿ ಅಂದ್ಲು. ನನಗೆ ಇಟ್ಟು ಮಾಡ್ಕೊಡೆ ಒಂದೇ, ಅವ್ರು ಇಷ್ಟು ಮಾಡ್ಕೊಂಡು ನನಗೆ ಇಟ್ಟು ಮಾಡಿಕೊಟ್ರು. ಅಲ್ಲೇ ಬಟ್ಟಲ್ಲ ನಾನು ಕೈತಾ ಮಮ್ಮಿ ಶೇರ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಬಂದೆ. ಅವರು ಹಿಟ್ಟಿನ ಪಲ್ಯ ಮಾಡಿದ್ರು, ಬಟ್ಟೆಲ್ಲ ಕೊಟ್ಟು ಕಳಿಸಿದ್ರು. ಹಂಗೆ ಚೂಡ ಮಾಡಿದ್ರು. ಚೂಡ ಮಕ್ಕಳಿಗೆ ಅಲ್ಲೇ ಕೊಟ್ಟೆ, ನಾನು ಅಲ್ಲೇ ಕೂತಿದ್ದೆ. ಮತ್ತು ಸ್ನೇಹ ಅದು ತಿಂದರು. ಹಿಟ್ಟಿನ ಪಲ್ಯ ರೀ ಮಾಡಿದ್ರು. ನಾ ಮಾಡಿದಾಗ ಅವ್ರು ಮಾಡಿದಾಗ ನಾವು ಒಬ್ರಿಗೊಬ್ರು ಕೊಡೋದು ಬೆಸ್ಟ್. ರುಚಿ ಒಬ್ರಿಗೊಬ್ರದ್ದು ಚೆನ್ನಾಗಿ ಟೇಸ್ಟ್ ಬೇರೆ ಬೇರೆ ಅಂತ ಅನ್ನಿಸ್ತೈತೆ. ಅವ್ರ ರುಚಿ ನಾವು, ನಮ್ಮ ರುಚಿ ಅವ್ರು ಅಂತೇಳಿ. ಸೊ ಇವಾಗ ಮತ್ತು ಅನ್ನಕ್ಕೆ ಇಟ್ಟೀನಿ ರೀ. ಒಳ್ಳೆ ಅನ್ನಕ್ಕೆ ಇಟ್ಟೀನಿ. ಈ ಕಡೆ ಬ್ಯಾಳೆಗೆ ಇಟ್ಟೀನಿ. ಮಧ್ಯಾಹ್ನ ನಾನು ಯಜಮಾನ್ರು ಇಬ್ಬರೇ ಇರ್ತೀವಿ. ಅನ್ನ ಸಾರು ಮಾಡಿದ್ರೆ ರಾತ್ರಿನೂ ಒಳ್ಳೆ ಉಳಿತೈತದು, ಇಬ್ಬರಿಗೆ ಸಾಲಂಗಿಲ್ಲ. ಅದಕ್ಕೆ ರಾತ್ರಿ ಮತ್ತು ಅದನ್ನ ಕೊಟ್ಟರೆ ಯಜಮಾನ್ರು ಉಣ್ಣಂಗಿಲ್ಲ. ಅದಕ್ಕೆ ಅದನ್ನೇ ಫ್ರೈಡ್ ರೈಸ್ ಮಾಡಿ ಊಟ ಮಾಡ್ಕೊಂಡ್ವಿ. ಈಗ ಬ್ಯಾಳೆಗೆ ಇಟ್ಟೀನಿ, ಅನ್ನಕ್ಕೆ ಇಟ್ಟೀನಿ. ಹಾಗೆ ನಾನು ಅಕ್ಕಿ ಉದ್ದಿನಬೇಳೆ ನೆನೆ ಇಟ್ಟಿದ್ದೆ ನಾಳೆ ಪಡ್ಡಿನ ಸಂಬಂಧ. ಈಗ ಅಕ್ಕಿನ ತೊಳೆದೀನಿ ರೀ. ತೊಳೆದು ನೀರನ್ನು ಎಲ್ಲನೂ ಬಸ್ತೀನಿ. ಈ ಸದ್ಯಕ್ಕೆ ಬಡ ಬಡ ಮಿಕ್ಸಿ ಹಾಕ್ಬಿಡ್ತೀನಿ ರೀ. ಇದಿಷ್ಟು ಬಾಂಡೆ ಬಿದ್ದಾವ, ನೀರು ಅದಾವ್ರಿ ಸದ್ಯಕ್ಕೆ. ಇಷ್ಟು ಮಿಕ್ಸಿಗೆ ಹಾಕಿ ಬಾಂಡೆಗಳು ತಿಕ್ಬಿಟ್ರೆ ಸೇರಿ ಆಗ್ಬಿಡುತ್ತೆ. ಮತ್ತು ಊಟದ್ದು ಏನೈತೆ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ. ಮುಖ ನಡಿ ಪಿಲ್ಲು ನಡಿ. पाणी सोड पिल्या बादलीमध्ये. पाणी सांडून परत पाणी सोड. ನೀರೇದೊಂದು ದೊಡ್ಡ ಜಡನೇ ನಡೆದು ಬಿಟ್ಟೈತ್ರಿ ಸದ್ಯಕ್ಕೆ. ನಿನ್ನೆ 12 ಗಂಟೆಗೆ ಮ್ಯಾಗ ಬಂದರು ಯಜಮಾನ್ರು ಕೆಲ್ಸಕ್ಕೆ ಹೋಗಿ. ಇವತ್ತು 11 ಗಂಟೆ 15 ನಿಮಿಷ ಆಗಿತ್ತು ಬಂದರ. ಈಗ ಊಟ ಮಾಡೀವಿ. ಹುಡುಗರು ಮುಕ್ಕೊಂಡು ಆತರ. ಅವ್ರ ಪಪ್ಪ ಬರತ್ತಾನ, ಅವರು ಮುಕ್ಕೊಂಡಂಗಿರಲ್ಲ ಗುಟ್ಟು ಊಟ ಮಾಡಿಸಿದ್ರು. ಸೊ ನಮ್ಮದು ಎಲ್ಲ ಊಟ ಆಯಿತು. ಒಂದು ರೀಲ್ಸ್ ಮಾಡತ್ನೇ ಹಾಕ್ಕೊಂಡಿದ್ದೀನಿ ರೀ, ಹಂಗಾಗಿಟ್ಟೆ ತೆಗೆದಿಟ್ಟಿನಿ ಫ್ರೆಂಡ್ಸ. ಸೊ ಊಟ ಮಾಡಿ ಆದ್ಮ್ಯಾಗ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಒರೆಸ್ಕೊಂಡೆ. ಮತ್ತು ಅಲ್ಲೇ ಗ್ಯಾಸ್ ಕಟ್ಟಿ ಒರೆಸಿದ ಅರಿವಿನೂ ಇಲ್ಲೇ ಹಿಂಡಿ ಹಾಕೀನಿ. ಬೆಳಗ್ಗೆ ತನಕ ಒಣಗ್ತಾವೆ. ಸ್ವಲ್ಪ ಅನ್ನ ಉಳಿದಿತ್ತಲ್ಲ ಅದು ತೆಗೆದಿಟ್ಟೀನಿ. ಹಾಲು ಕಸಿನಿ, ಅದ್ರ ಮ್ಯಾಗ ಮುಚ್ಚೀನಿ. ಸೊ ಇವಾಗ ಏನೈತ್ರಿ, ಮಿಕ್ಸಿ ಮಾಡಿ ಸೋಡಾ ಪುಡಿನೇ ಆಗೈತ್ರಿ ಫ್ರೆಂಡ್ಸ. ನನಗೆ ತರಿಸ್ಬೇಕನ್ನೋ ತರ್ಕ ಇಲ್ಲ, ಐತೆ ಅಂತ ಅಂದ್ಕೊಂಡಿನಿ. ಅದು ಬಟ್ಟೆ ವಾಶ್ ಮಾಡೋಕೆ ಹಾಕಕತ್ತಿ ನೋಡ್ರಿ. ಹಂಗಾಗಿ ಅದು ಈಡು ಬಂದಿಲ್ಲ. ಸೊ ಗ್ಯಾಸ್ ಕಟ್ಟಿನ ಒರೆಸ್ಕೊಂಡಿನಿ. ಒಂದು ಸ್ವಲ್ಪ ಸಾಂಬಾರು ಓದೋದು ನೋಡ್ರಿ. ಸಾಂಬಾರು ಓದೋದು
ಇದಷ್ಟು ಬಾಂಡೆಗಳನ್ನು ತಿಕ್ಬಿಟ್ಟೀನಿ ಮುಂಜಾನೆ ಫ್ರೆಶ್ ಅನ್ನಿಸ್ತದೆ ಅಂತೇಳಿ. ಸೊ ಸಿಂಕನ್ನು ಕೂಡ ತೊಳೆದೀನಿ. ಏನು ನೈಟ್ ಆಗೈತಿ ಏನು ಬೀಳಲ್ಲ, ಒರೆಸ್ಬೇಕಂದ್ರೆ ಇದನ್ನು ಕಂಡಪಟ್ಟಿ ಲೇಟ್ ನೈಟ್ ಆಗುತ್ತೆ. ನನಗೂ ಈಗ ಎಡಿಟಿಂಗ್ ಮಾಡೋ ಕೆಲಸದ ಡೋರ್ನ ಮುಕ್ಕೋಸಿ ಎಡಿಟ್ ಮಾಡ್ಬೇಕು ರೀ ಫ್ರೆಂಡ್ಸ್. ವಿಡಿಯೋನ ಮಾಡಾಗ ಹೆಂಗೆಂಗೋ ಮಾಡಿರ್ತೀವಲ್ಲ, ಒಳ್ಳೇದು ಎಡಿಟನ್ನ ಆಪ್ಷನ್ನ ಮಾಡಲೇಬೇಕು. ಹೆಂಗೆಂಗೋ ವಿಡಿಯೋ ಮಾಡಿ ಡೈರೆಕ್ಟ್ ಹಾಕೋಕೆ ಬರೋದೇ ಇತ್ತು ಫ್ರೆಂಡ್ಸ್ ವಿಡಿಯೋ, ಹಾಗಾಗಿ ಎಡಿಟ್ ಮಾಡಲೇಬೇಕು. ಕೆಲವು ಸಲ ಎಷ್ಟು ನೀಟಾಗಿ ಮಾಡಿದ್ರೂ ಒಳ್ಳೆಯದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕು. ಇದೊಂದು ಬಕೆಟ್ ಅಷ್ಟೇ ತುಂಬಿಟ್ಟೀನಿ ರೀ ಸದ್ಯಕ್ಕೆ, ಅದು ತುಂಬಿಟ್ಟಿಲ್ಲ. ಭಾಳ ನಮ್ಗೆ ಬಾತ್ರೂಮ್ಗೆ ಯೂಸ್ ಮಾಡೋಕೆ ಅನುಕೂಲ ಆಗವಲ್ತು. ಇಲ್ಲೆಲ್ಲ ಹೊರಗಿಟ್ರೆ ಆ ಕಡೆ ಈ ಕಡೆ ಹೋಗೋಕೆ ಹಾದಿ ಅನುಕೂಲ ಆಗಲ್ಲ ರೀ. ಅಲ್ಲಿ ಮಿಡಲ್ದಾಗಿಟ್ರೆ ಬರ್ತೈತಿ, ಬಟ್ ಇಲ್ಲಿಂದ ಎತ್ತು ಅಲ್ಲಿ ಹಾಕು, ಅಲ್ಲಿಂದ ಎತ್ತಿ ಕಡೆ ತಗೋ, ಅದು ಕಾಲಿಗೆ ಜರದು ನೀರನಿ ಬಿದ್ದು ಅಂದ್ರೆ ಮತ್ತು 1 ಆಗುತ್ತೆ. ಬೇಡ ಅಂತ ಬಿಟ್ಬಿಟ್ಟಿನಿ. ಹೆಂಗೆ ಅದಂಗೆ ಆಗುತ್ತೆ, ಹೌದಿಲ್ಲ ರೀ ಫ್ರೆಂಡ್ಸ. ಸೊ ಇವು ಅಂತೂ 2 ತುಂಬಿದ್ದವು, ಅದೊಂದು ಬಕೆಟ್. ಮತ್ತು ಮುಂಜಾನೆ ಈಗಿಂದ ಇವತ್ತಿನ ಪೂರ್ತಕರ ಆಗೈತಿ ಕೆಲಸ. ಮುಂಜಾನೆ ಎದ್ದು ಬ್ಲಾಗನ್ನು ಇದ್ರೊಳಗೆ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಇಲ್ಲೊಂದು 10 ನಿಮಿಷ ಬಂದು ನಿಂದಿರ್ತೀನಿ. ಮುಂಜಾನೆ ಚೆನ್ನಾಗಿ ಅನ್ನಿಸ್ತದೆ ರೀ ವಾತಾವರಣ. ಇಲ್ಲೆಲ್ಲ ಬೆಳೆ ಮುಂಜಾನೆ ಹಚ್ಚ ಹಸಿರು ಕಾಣಿಸ್ತದೆ. ಜೊತೆಗೆ ಪಕ್ಷಿಗಳು ಬಾಬಾ ನೋಡ್ತಿರ್ಬೋದು ನೀವು ನೋಡ್ರಿ. ಅಷ್ಟು ಪ್ರಕೃತಿ ಖುಷಿ ಕೊಡ್ತು ನೋಡ್ರಿ ನಮಗೆ. ನಿಜ ನಾವೇ ಉಲ್ಟಾ ಪ್ರಕೃತಿನ ಹಾಳು ಮಾಡೋದು ಮನುಷ್ಯರು. ಎಲ್ಲ ಪಾರಿವಾಳಗಳು ನೋಡ್ರಿ. ಈ ಗುಬ್ಬಿಕಿನ ಹೆಚ್ಚು ಪಾರಿವಾಳ ಆಗ್ಬಿಟ್ಟವ್ರಿ. ಅಲ್ಲೊಂದು ಇಲ್ಲೊಂದು ಅಷ್ಟೇ ಗುಬ್ಬಿಗಳು ಕಾಣಿಸ್ತಾವೆ. ನಾವು ಸಣ್ಣವ್ರಿದ್ದಾಗೆಲ್ಲ ಎಷ್ಟು ಗುಬ್ಬಿ ಇರ್ತಿದ್ವಿ ರೀ. ಗುಬ್ಬಿಗೂಡ, ಗುಬ್ಬಚ್ಚಿಗೂಡ ಅಂಥೇಳಿ ಎಷ್ಟು ಅದನ್ನು ಎಂಜಾಯ್ ಮಾಡ್ತಿದ್ವಿ ನೋಡ್ಕೊತ. ಈಗಿನ ಮಕ್ಕಳಿಗೆಲ್ಲ ಅವೆಲ್ಲ ಇಲ್ಲ ನೋಡ್ರಿ. ನಾವೆಲ್ಲ ನೇಚರನ್ನು ಎಂಜಾಯ್ ಮಾಡ್ಕೊತ ಬೆಳೆದೀವಿ. ಈಗಿನ ಮಕ್ಕಳು ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್. ಟ್ಯೂಷನು, ಹೋಮ್ವರ್ಕು, ಮೊಬೈಲು, ಗೇಮ್ಸು ಇವೇ ನೋಡ್ರಿ. ಬೆಳಗ್ಗೆ ಅಡುಗೆ ಮನೆಯಾಗ ಬಂದೀನಿ ರೀ ಫ್ರೆಂಡ್ಸು. ಮುಖದೆಲ್ಲ ತಗೊಂಡು ಸ್ವಲ್ಪ ಈ ಥರ ಕಟ್ಕೊಂಡ್ಬಿಟ್ನಂದ್ರೆ ನನಗೂ ಆರಾಮಂತ ಅನಿಸ್ತದೆ. ಬೆಳಗ್ಗೆ ಎದ್ದು ಒಂದು 10ರಿಂದ 15 ನಿಮಿಷ ಏನು ಮಾಡೋಕ್ಕೆ ಬ್ಯಾಸ್ರದಂಗೆ ಆಗ್ಬಿಡ್ತೀರಿ ಕೆಲಸ. ಆಮೇಲೆ ಮತ್ತು ರೂಟೀನ್ ಚಾಲು ಆಗ್ತದೆ. ಎದ್ದು ಬಿಟ್ಟಿನ ಸುಮ್ಮನೆ 5 ನಿಮಿಷ ಕುಂದರು, ಇಲ್ಲ 5 ನಿಮಿಷ ಕುಂದರು, ಮೊಬೈಲ್ ತೊಗೊಂಡು ಕೂತ್ರಕ್ಕೂ ಮುಗ್ದಾಯ್ತು. ಏನೂ ಮಾಡೋ ಪಟ್ಟಕ್ಕೆ ನಮ್ಮ ಮನಸ್ಸೇ ಬರೋಲ್ಲ ಫ್ರೆಂಡ್ಸ್. ಇಷ್ಟು ಕೈ ತರ್ಕೊಂಡು ಉಳಿದ ಕೆಲಸ ಮಾಡೋಣ. ಫ್ರೆಂಡ್ಸ್ ಈಗ ನೋಡಿರಿ, ಸ್ವಲ್ಪ ಅರಿವಿನ ಒದ್ದೆ ಮಾಡಿ ಅಷ್ಟೇ ಒರೆಸ್ಕೊಂಡ್ಬಿಡ್ತೀನಿ ರೀ. ಯಾಕಂದ್ರೆ ರಾತ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ, ಹಂಗಾಗಿ ಬೆಳಗ್ಗೆ ಸಾಬೂನದು ಹಚ್ಚಿ ತಿಕ್ಕಕ್ಕೆ ಹೋಗಲ್ಲ. ಒದ್ದೆ ಅರಿವಿ ಮಾಡಿ ಒರೆಸ್ಕೊಂಡು ಗ್ಯಾಸ್ ಸ್ಟಾರ್ಟ್ ಮಾಡೋದು ನೋಡಿರಿ. ಏನರ ಮಾಡೋಕೆ ಮೊದಲೇ ಅದು ಗುಟ್ಟಿಗೆ ಅಡುಗೆ ಮಾಡಲ್ಲ ನಾನು, ಬರೀ ನೀರು ಕಾಸೋದು. ನೀವು ಒಂದು ಸ್ವಲ್ಪ ಬಿಸಿ ನೀರು ಕಾಸ್ಕೊಂಡು ಕುಡಿಬೇಕು. ಸ್ನೇಹ ನೆಪ್ಸಿನಿ ರೀ. ಯಾಕೆ ನಾವು ಫ್ರೆಶ್ ಆಗಿ ಸ್ವಲ್ಪ ಓದ್ಕೊತ ಕುಂತ ಪಿಲ್ಲು ಏನೋ ಮಕ್ಕೊಂಡ, ಅವನಿಗೆ ಎಬ್ಸಿಲ್ಲ. ಬಾಂಡೆ ಒಂದು ತಿಕ್ಕಿದವಲ್ಲ ಅವನು ಕೂಡ ಒಳಗಿಡ್ಬೇಕು. ಕಟ್ಟಿಟ್ಟು ಒರೆಸ್ಕೊಂಡು ಮುಂದಿನ ಕೆಲಸ ಮಾಡೋದು. ಮಾಡ್ಬೇಕಂದ್ರೆ ಆಟ ಹಚ್ಕೊಂಡು ನಿಂತು ಬಿಡ್ತಾರೆ. ಏನೋ ಅದು ಏನಿದೆ ಮೊಬೈಲ್ ಗೊತ್ತದ ನಿಮ್ದು. ಚಟ್ನಿ 2 ನಮೂನಿ ಮಾಡಂತಾರಿ. ಈ ಡಬಲ್ ಕೆಲ್ಸಿಗೆ ಹಚ್ಚಾರ ನಮ್ಮ ಮನೆಯವ್ರು. ಕೊಬ್ಬರಿ ಚಟ್ನಿ ಮಾಡ್ತೀನಂದ್ರೆ ಬ್ಯಾಡ ಅಂತ, ಶೇಂಗಾ ಚಟ್ನಿ ಮಾಡಂತ. ಅವ್ರಿಗೊಂದು ಬೇರೆ ಸಪ್ರೇಟ್ ಮಾಡೀನಿ, ಅವ್ರೊಬ್ಬರ ಸಂಬಂಧ. ಈಗ ಮತ್ತೆ ನಮ್ಮ 3 ಮಂದಿ ಸಂಬಂಧ ಈ ಕೊಬ್ಬರಿ ಚಟ್ನಿ ಮಾಡತ್ತೀವಿ ನೋಡಿ.
ಮೊದಲೆಲ್ಲ ಕೊಬ್ಬರಿ ಚಟ್ನಿ ಅಂದ್ರೆ ಫೇವ್ರೇಟ್ ಆಗಿ ತಿಂತಿದ್ರೆ ಈಗ ಮಾಡಿ ಅದು ಅವ್ರಿಗೆ ಯಾಕೋ ಬೇಸರ ಆಗೈತ್ರಿ ಅದೇ ತಿಂದು ಮನೆ ಉಪವಾಸ ಇದ್ದಾಗ ಶೇಂಗಾ ಚಟ್ನಿ ಮಾಡಿದ್ ನೋಡ್ರಿ ಅದು ಬೇಕಂದ್ರೆ ಹಂಗಾಗಿ ಈಗ ಅದನ್ನ ಅವ್ರಿಗೆ ಮಾಡಿಟ್ಟೀನಿ. ಕೈಯ ಮುಂಜಾನೆ ತೆಗೆದು ಇದ್ದೇ ಇರ್ತಾವು. ಎರಡೆರಡು ದುಪ್ಪಟ್ಟಿ ಕೆಲಸನೂ ಒಂದು ಸ್ವಲ್ಪ ಲೇಟ್ ಆಗದ ನೋಡ್ರಿ. ಅವ್ರೊಂದು ಕುದುರೆ ಮ್ಯಾಗ ಬಂದ್ಬಿಡ್ತಾರ ನಮ್ಮ ಯಜಮಾನ್ರು. ಅದಕ್ಕೊಂದ್ ಸ್ವಲ್ಪ ಬರೀ ಹೆಲ್ಪ್ ಮಾಡ್ಬಾರ ಅನ್ನಕತ್ತೀನಿ. ಅವಾಗ ಜಲ್ದಿ 9:30 ಕೆಲ್ಸಿಗೆ ಹೋಗ್ತಾರ ಗೊತ್ತಿರ್ಬೇಕ್ರಿ. ಮತ್ತೆ ನೀವ್ ಹೇಳಂತ ಮಾಡಿಟ್ಟು ಏನ್ ಪಡ್ರಿ ಮಾಡಿಟ್ರ ಯಾವಾಗ ಮಾಡಿಡ್ಬೇಕು ಅದೇ ಮಾಡಿಡ್ತಾರ. ನಾಷ್ಟ ಹೆಂಗ್ ಮಾಡಿಡ್ತೀರಿ ಹೇಳ್ರಿ, ಒಂದೊಂದ್ ತಾಸು ಮುಂಚೆ ಎಲ್ಲ ಆಗುತ್ತ. ಬಿಸಿ ಬಿಸಿ ಮಾಡ್ಕೊಡ್ತೀನಿ ಅಂದ್ರೆ ಹಿಂಗ್ ಮಾಡ್ತಾರ ನೋಡ್ರಿ. ಮತ್ತೆ ಉಲ್ಟೆ ನನಗೆ ಪನ್ನಷ್ಟಕ್ಕೆ ಅಂತಾರ. ನಾ 50% ಅದಿನಂತ ಅಂದ್ರ ಶಾಣೆ ಏನಂತ್ರಿ ಪಕ್ಕ ಹುಚ್ಚದಿನಂತ. ಪನ್ನಷ್ಟಕ್ಕೆ ಇದ್ದಲ್ಲೇ ನಿಮ್ ಮನ್ಯಾಗ ಅದೀನಿ ಬಾಳೆ ಮಾಡ್ಕೋತ. 100% ಇದ್ದ ಮತ್ತ 100% ಇರ್ತದೆ. ಮಾಡ್ಕೋತ ಹೋಗಿದ್ದೀನ್ರಿ 100% ಅಂದ್ರ ಇನ್ನ ಇದಕ್ಕ ಮ್ಯಾಲ ಹೋಗ್ತಿತ್ತು. ಏನು 50% ಇರುತ್ತೆ ಇಲ್ತಾನ 100% ಇರ್ತದೆ. ಇನ್ನ ಎಲ್ಲ ಹೋಗ್ತಿದ್ದೆ. ನಾ 100% ಇದ್ರೆ ನಿಮ್ ಮನೆಗೆ ಇರ್ತಿದ್ದಿಲ್ಲ ನಿಮ್ ಕೂಡ. ಅದೇ ಹೇಳ್ತೀನಿ. ಬಾಯ್ ಬಾಯ್ ಸಿ ಯು ಟಾಟಾ ಖತಮ್ ಅಂತೇಳಿ ನಾ ಮೊದಲು ನಿಮ್ದ ಮಾಡಿ ಆಮೇಲೆ ನಾನು ಮಾಡ್ಕೋತೀನಿ ಬಿಡ್ರಿ. ಬರೀ ನಮ್ಮ ಮನೆ ನಾಷ್ಟ ಬಿಸಿ ಬಿಸಿ ಪಡ್ಡು ನೋಡ್ರಿ ಫ್ರೆಂಡ್ಸ್. ಕೈಯ ಕೆಲಸ ಮುಂಜಾನೆ ಎರಡೆರಡು ಅಂದನ ಈಗ ಊರಿಗೆ ಇದು ಚಟ್ನಿ ಮಾಡಿ ನೋಡ್ರಿ. ಒಗ್ಗರಣೆ ಹಾಕಿನ ಅದಕ್ಕೂನು ಬರೇ ಪನ್ನಷ್ಟಕ್ಕೆ ಅಂತಾರೆ ಫ್ರೆಂಡ್ಸ್ ನಮ್ಮ ಮನೆಯವರು. ನನಗಂತೂ ಅದನ್ನ ಒಪ್ಕೊಳಕ್ ಆಗಲ್ಲ. ಬಟ್ ಆದ್ರೆ ಏನ್ ಮಾಡ್ಬೇಕು, ಅಂದಿದ್ ಅನ್ಸ್ಕೊಂಡ್ ಇರ್ಬೇಕಲ್ರಿ ಗಂಡು ಮನೆ ಗಂಡ ಬೇಕಂದ್ರ. ಹೌದಿಲ್ರಿ? ಪೂರ ಪಕ್ಕ ಶಾಣೆ ಇಲ್ಲತ್ತ ನಾನು ಹೇಳ್ತಾರ ನಮ್ಮ ಯಜಮಾನ್ರು. ಪಕ್ಕ ಶಾಣೆ ಇದ್ದಂದ್ರ ಬರೋಬ್ಬರಿ ಮಾಡ್ತಿದ್ದೇವ್ರಿ ಶಾಸನ. ನಮ್ ಸಂಸಾರ ಪೂರ್ತಿಯಾಗ ನಾ ಶಾಣ್ಯಾಕದಿ ನೋಡ್ರಿ ಅಷ್ಟೇ. ಇಲ್ಲ ದಿವಸ ಬರೀ ಮಾಡಕ್ ಹೋಗಲ್ಲ. ಮನಿ ಬಾಳೆ ಬದುಕಿ ಎಟ್ ಬೇಕು ಅಟ್ ಶಾಣ್ಯಾಕದೀನಿ ಸಾಕು. ಇಲ್ಲ ಶಾಣ್ಯಾಕನ ತಗೊಂಡ್ ಏನ್ ಮಾಡ್ಬೇಕ್ರಿ? ಹೌದಿಲ್ರಿ ಫ್ರೆಂಡ್ಸ? ಕಮೆಂಟ್ ಮಾಡಿ ಹೇಳಿ. ನಾವೀಗ ನಾಷ್ಟ ಮಾಡಿ ಸಿಗ್ತೀವಿ. ಓಕೆ ಫ್ರೆಂಡ್ಸ, ಎಲ್ಲ ನಾಷ್ಟ ಮಾಡಿ ಮತ್ತೆ ಕೈತ ಮಮ್ಮಿಗೆ ಒಂದು ಸ್ವಲ್ಪ ನಾಷ್ಟ ಚಟ್ನಿ ಕಳಿಸಿದ್ದೀನಿ ರೀ. ಮತ್ತು ಇಲ್ಲಿ ಬಾಜುಕಿನ ಮನೆ ಆಂಟಿ ಅದರಲ್ಲ ಅವರಿಗೆ, ಎದುರುಗಡೆ ಲಿಫ್ಟ್ ಬಾಜುಕಿನ ಆಂಟಿ ಅವರಿಗೆ ಎಲ್ಲ ನಾಷ್ಟ ಚಟ್ನಿ ಕೊಟ್ಟು ಕಳಿಸಿ ಬೀಳ್ತದೆ ನಾಷ್ಟ ಚಟ್ನಿ ಅದೆಲ್ಲನೂ ಕೂಡ ಕಳಿಸಿದ್ದೀನಿ ರೀ. ನಾನು ನಾಷ್ಟ ಮಾಡಿಕೊಂಡು ಹುಡುಗರಿಗೆಲ್ಲ ರೆಡಿ ಮಾಡಿ ಈಗ ನೋಡ್ರಿ ಎಣ್ಣೆ ಹಚ್ಕೊಳಕತ್ತಾನೆ ಈ ಬರೀ. ಎಸ್ನೇಯ ಬಾ ಅವನಿಗೆ ಎಣ್ಣೆ ಹಾಕಿ ಬಾ, ಎಣ್ಣೆ ಹಚ್ಚ ಬಾ, ನಾನು ಡಬ್ಬಿ ಕಟ್ತೀನಿ. ಅಕ್ಕ ಒಂದಿಟ್ಟು ಹಚ್ಚ ಅಕ್ಕ ಅಂದ್ರೆ ಆಸ್ತಾಳೆ ಇಲ್ಲಿಕ್ಕಿ ಎಲ್ಲನೂ ಓನಾಗೆ ಮಾಡ್ಕೋಬೇಕಂತಾನ್ರಿ ಇವ. ಸದ್ನಾಗಕ್ಕೆ ಎಣ್ಣೆ ಹಚ್ತಾವ ಮತ್ತು ಮಾರಿ ತಗೊಂಡು ಪೌಡ್ರ್ ಹಚ್ಕೊ, ಇವತ್ತು ಹಚ್ಕೊ. ಇವತ್ತಿನ ದಿನ ಮರ್ಯಾಕತ್ತಿ ಯಾಕಪ್ಪು? ಬ್ಯಾಡೋ ಚಲ್ತಿದ್ದಕ್ಕೆ ಹಸ್ತಾವ ಕೊಡು. ಹಿಂಗೆ ಅಡ್ಡಾಡ ಮಾಡ್ತಾರೆ ನೋಡ್ರಿ. ಕರೆ ಭಾಳ ಜೀವತ್ತಿಂದು ಜಿರ್ಗಿ ಹರಿತಾರ ಒಂದೊಂದು ಟೈಮ್ದಾಗ. ನಡ್ರಿ ಈಗ ಮತ್ತೆ ರಿಕ್ಷಾ ಬರ್ತಾ ಈಗ ಬುತ್ತಿ ಕಟ್ತೀನಿ. ಇಲ್ಲಿ ಒಂದು ದೋಸೆ ಹಾಕಿದ್ದೀನಿ ರೀ. ಇಲ್ಲೊಂದು ತೆಗೆದಿಟ್ಟೇನೆ ರೀ. ಫುಲ್ಲು ಮೆತ್ತಗಂದ್ರೆ ಮೆತ್ತಗ ನೀವು ನೋಡ್ತಿರ್ಬೋದು. ಇಲ್ಲಿ ಸ್ವಲ್ಪ ದಿಪ್ಪಗ ಹಾಕ್ತೀನಿ ರೀ, ಹೊಟ್ಟೆ ತುಂಬಂಗಿಲ್ಲ ಬಾ ತೆಳಗೆ ಮಾಡಿದ್ರೆ. ಇಲ್ಲಿ ನೋಡಿರಿ ಬಟಾಟಿದು ಈ ಥರ ಅಳಸು ಪಲ್ಯ ಮಾಡೀನಿ. ಜಾಸ್ತಿ ಗಟ್ಟಿಯಾರ ಇದಾಗ್ತಂತೇಳಿ ಈ ಥರ ಗ್ರೇವಿ ಥರ ಮಾಡೀನಿ ರೀ. ಸೂಪರ್ ಆಗೈತಿ. ಮ್ಯಾಗ ಎಣ್ಣೆ ಯಾವ ಥರ ತೇಲ್ ಬಂದೈತಿ ನೋಡಿರಿ. ಟೇಸ್ಟೂ ಹಂಗೆ ಆಗೈತಿ. ಸ್ವಲ್ಪ ಆರಿದ ಮ್ಯಾಗ ಕಟ್ಟಿದ್ರೆ ಬೇಯಿಸಿ ಇಲ್ಲಿ ಒಂದಕ್ಕೊಂದು ಅಂಟ್ಕೊಂಡಂಗೆ ಆಗ್ಬಿಡ್ತಾವೆ. ಭಾಳ ಸ್ಮೂತ್ ಅದಾವೆ ನೋಡಿರಿ. ಅದಕ್ಕಂತೇಳಿ ಜಾಸ್ತಿ ದೊಡ್ಡ ಮಾಡಲ್ರಿ, ಜರ ಸಣ್ಣಗ ಮತ್ತು ಹಿಂಗತ್ತೆ ದಿಪ್ಪಾಗಿ ಮಾಡಿಕೊಡ್ತೀನಿ. ಹೊಟ್ಟೆ ತುಂಬ್ತದೆ ಹುಡುಗರಿಗೆ ಸಾಲ್ಯಾಗ. ಈ ಮನ್ಯಾಗ ಮುಂಜಾನೆ ಎದ್ದು ಹೆಣ್ಮಕ್ಳಿಗೆ ಇರೋ ಅಂಥ ಟೆನ್ಷನು ಜಗತ್ತಿನೊಳಗೆ ಯಾವುದೇ ಕೆಲಸದೊಳಗೆ ಇರಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಎಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಅವ್ರವ್ರ ಟೈಮಿಗೆ ಮಾಡಿಕೊಡ್ಬೇಕು ನೋಡ್ರಿ. ಅದ್ರಂತ ಇದು ಜಂಜಾಟನೆ ಯಾವುದೇ ಇಲ್ಲ. ಆದ್ರೂ ಏನಾಗ್ಬಿಡ್ತು ಗೊತ್ತೇನ್ರಿ, ಮನ್ಯಾಗ ಇರೋರಿಗೆ ಕಿಮ್ಮತ್ತೇ ಇಲ್ಲ. ನೀವೇನು ಮಾಡ್ತೀರಿ ಮನ್ಯಾಗ ಇರ್ತೀರ ಅನ್ನಂಗೆ ಅನ್ನಿಸ್ತದೆ.
ನಾವು ಮಾಡೋ ಕೆಲಸನ ಅದೇ ರೊಕ್ಕ ಕೊಟ್ಟು ಮಾಡಾಕತ್ರಿ ಎಷ್ಟು ರೊಕ್ಕ ಹೋತಾವು. ಇತ್ತೀಚೆಗೆ ಮನೆಯಾಗಿರುವಂಥ ಹೌಸ್ ವೈಫ್ಗಳಿಗೆ ಕಿಮ್ಮತ್ತೇ ಇಲ್ಲದಂಗೆ ಆಗ್ತೈತೆ ನೋಡ್ರಿ. ಏನು ಮಾಡ್ತೀರಿ ಫ್ರೆಂಡ್ಸ?